ಎಲ್ಲ PMC ಚಾನಲ್ಗೆ ನನ್ನ ನಮಸ್ಕಾರಗಳು. ಪತ್ರಿಜಿ ಸರ್ ಅವರಿಗೂ ಸಹ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಸ್ವರ್ಣಮಾಲಾ ಪತ್ರಿಜಿ ಮೇಡಮ್ಮನವರಿಗೂ ಸಹ ಕೋಟಿ ಕೋಟಿ ನಮಸ್ಕಾರಗಳು. ಅದೇ ರೀತಿ ನನ್ನ ಗುರು ಹಿರಿಯರು ಎಲ್ಲರಿಗೂ ಸಹ ಕೋಟಿ ಕೋಟಿ ನಮಸ್ಕಾರಗಳು. ಎಲ್ಲ ಆತ್ಮ ಬಂಧುಗಳಿಗೂ ಸಹ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು GH ಲಲಿತಮ್ಮ ಅಂತ. ನಾನು ಹಿರಿಯೂರಿನಲ್ಲಿ ವಾಸವಾಗಿದ್ದೇನೆ. ನನ್ನ ವೃತ್ತಿ ಹಿರಿಯೂರು ತಾಲೂಕಿನ ಕಂದಿಕೆರೆ ಶಾಲೆಯಲ್ಲಿ HM ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನಗೆ ಮೊಟ್ಟ ಮೊದಲಿಗೆ ಸಿಕ್ಕಿದ್ದು ಅಕ್ಟೋಬರ್ 4ನೇ ತಾರೀಕಿನಿಂದ ನನಗೆ ಜಾಯಿನ್ ಮಾಡಿಸಿದರು. ನನಗೆ ಜಾಯಿನ್ ಮಾಡಿಸಿರ್ತಕ್ಕಂಥ ಮೇಡಮ್ನವರು ಅಂದರೆ ಮಂಜುಳಾ ಮೇಡಮ್ನವರು. ಅವರಿಂದ ನಮಗೆ ಈ ಧ್ಯಾನದ ಪರಿಚಯ ಆಯಿತು. ಆ ಧ್ಯಾನದ ಪರಿಚಯ ಆದಾಗಿನಿಂದ ಒಂದು 2 ದಿವಸ ನಾನು ಸ್ವಲ್ಪ ಡಿಲೇ ಮಾಡಿದೆ. ಅನಂತರ ಏನು ಮಾಡಿದೆ, ಆ ಧ್ಯಾನಕ್ಕೆ ತಲ್ಲೀನರಾಗ್ಬಿಟ್ಟೆ. ಆ ಧ್ಯಾನ ನನಗೆ ಸಿಕ್ಕಿದ್ದು ಇವತ್ತು ನನಗೆ ತುಂಬ ಅಮೃತ ಸಿಕ್ಕ ಹಾಗೆ ಆಗಿದೆ. ಈ ಧ್ಯಾನಕ್ಕಿಂತ ಮುಂಚಿತವಾಗಿ ನನಗೆ ಎಲ್ಲ ಪುಸ್ತಕಗಳನ್ನು ಓದಿದರೂ ಸಹ ಇಷ್ಟೊಂದು ಜ್ಞಾನ ನನಗೆ ದೊರೀತಾ ಇರಲಿಲ್ಲ. ಈ ಜ್ಞಾನ ಬರೀ ಪುಸ್ತಕ ಓದೋದ್ರಿಂದ ಜ್ಞಾನ ದೊರೆತಿರಲಿಲ್ಲ. ಈಗ ನಾನು ಧ್ಯಾನಕ್ಕೆ ಬಂದಾದ ಮೇಲೆ ನನಗೆ ನನ್ನ ಜ್ಞಾನ ಎಷ್ಟು ವೃದ್ಧಿ ಆಗಿದೆ ಅಂದರೆ ಹೇಳಲಕ್ಕೆ ತೀರದು. ಅಷ್ಟು ನನಗೆ ಜ್ಞಾನ ನಾಲೆಡ್ಜು ಇಂಪ್ರೂವ್ ಆಗಿದೆ. ಹಾಗಾಗಿ ನಾನು ಈ ಧ್ಯಾನದಲ್ಲಿ ತೊಡಕೊಂಡು ನನ್ನ ಹಿರಿಯೂರಿನಲ್ಲಿ ನಡೀತಕ್ಕಂಥ ಮೈತ್ರಿಯ ಧ್ಯಾನದಲ್ಲಿ ತಲ್ಲೀನರಾಗಿದ್ದೇನೆ. ಅದು ಗೌರಿ ಸರ್ ನಡೆಸ್ಕೊಡ್ತಾ ಇದ್ದಾರೆ. ಅವರು ನಡೆಸ್ಕೊಡ್ತಿರ್ತಕ್ಕಂಥ ಈ ಮೈತ್ರಿಯ ಧ್ಯಾನ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ನಮ್ಮ ಇಡೀ ಹಿರಿಯೂರು ಅಥವಾ ಇಡೀ ನಮ್ಮ ಸ್ಟೇಟಲ್ಲೇ ಬೇರೆ ಸ್ಟೇಟಿಗೂ ಸಹ ಹೋಗಿ ಇದೆಲ್ಲ ಕಡೆಗೂ ಸಹ ಹೋಗಿ ಪ್ರಚಾರ ಆಗ್ತಾ ಇದೆ. ಇದು ಎಲ್ಲೂ ಹೋಗಬೇಕಾಗಿಲ್ಲ. ನಾವು ಧ್ಯಾನ ಮಾಡೋದಕ್ಕೆ ಜೂಮ್ ಆ್ಯಪನ್ನು ನಾವು ಆನ್ ಮಾಡಿದರೂ ಸಾಕು, ನಮ್ಮ ಮನೆಯಲ್ಲೇ ಇದ್ದುಕೊಂಡು ನಾವು ಧ್ಯಾನವನ್ನು ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಇವತ್ತು ಧ್ಯಾನವನ್ನು ಹೇಳ್ಕೊಟ್ಟಿದ್ದಾರೆ. ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿರ್ತಿತ್ತು. ಆದರೆ ಧ್ಯಾನಕ್ಕೆ ಬಂದಾದ ಮೇಲೆ ನನ್ನ ಮನಸ್ಸು ಹೇಗಾಗಿದೆ ಅಂದರೆ ಹೇಳಕ್ಕೆ ತೀರದು. ಅಷ್ಟು ಆನಂದವಾಗಿರ್ತೀನಿ. ನನ್ನ ಮನಸ್ಸನ್ನು ಎಲ್ಲದರಲ್ಲೂ ಸಹ ಸಮಚಿತ್ತದಲ್ಲೇ ಕೊಂಡೊಯ್ತಾ ಇದ್ದೀನಿ. ನಾನು ವರ್ತಮಾನ ಜೀವನದಲ್ಲಿ ಕಾಲ ಕಳೀತಾ ಇದ್ದೀನಿ. ಅಂದರೆ ನನಗೆ ಹಿಂದಿನ ಜೀವನದ್ದು ನೆನಪಿಲ್ಲ, ಮುಂದಿನ ಜೀವನದ್ದು ನೆನಪಿಲ್ಲ. ನಾನು ಈಗ ವರ್ತಮಾನ ಕಾಲದಲ್ಲಿ ಆ ಜೀವನ ಹೇಗೆ ಬರುತ್ತೋ ಹಾಗೆ ನಾನು ಸ್ವೀಕಾರ ಮಾಡಿಕೊಂಡು ಈ ಧ್ಯಾನದಿಂದ ನಾನು ಧ್ಯಾನ ಮಾಡಿಕೊಂಡು ಕಾಲ ಕಳೀತಾ ಇದ್ದೀನಿ. ಈ ಧ್ಯಾನಕ್ಕೂ ಇಳಿದಾದ ಮೇಲೆ ನನಗೆ ಸಿಕ್ಕಂಥ ಆನಂದ ಖಂಡಿತ ಇಷ್ಟ ಅಲ್ಲ. ಹಾಗಾಗಿ ನೀವೆಲ್ಲರೂ ಸಹ ಈ ಧ್ಯಾನವನ್ನು ಮಾಡೋದಕ್ಕೆ ಪ್ರಾರಂಭಿಸಿ. ಎಲ್ಲರೂ ಸಹ ಧ್ಯಾನಿಗಳಾಗಬೇಕು. ಇಡೀ ವಿಶ್ವದಲ್ಲೇ ಧ್ಯಾನಿಗಳಾಗಿ ಇಡೀ ವಿಶ್ವವನ್ನೇ ಧ್ಯಾನಿಗಳಾಗಿ ಮಾಡಬೇಕು. ಇಡೀ ನಮ್ಮ ದೇಶವನ್ನೇ ಧ್ಯಾನದಲ್ಲಿ ಅಂದರೆ ಇಡೀ ದೇಶ ವಿಶ್ವ ಎಲ್ಲ ಮಾನವ ಕುಲವೇ ಧ್ಯಾನದಲ್ಲಿದ್ದಾರೆ ಅಂತ ಅಂದರೆ ಯಾವುದೇ ಒಂದು ಕಾಯಿಲೆಗಳು ಬರಲ್ಲ, ಯಾವುದೇ ಒಂದು ಅಸಮತೋಲನವೂ ಸಹ ನಮ್ಮ ಪ್ರಪಂಚದಲ್ಲಿ ನಡೆಯೋದಿಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಪತ್ರಿಜಿ ಸಹರವರ ಹೇಳಿರ್ತಕ್ಕಂಥ ಧ್ಯಾನ ಬಹಳ ಸರಳವಾಗಿರುತ್ತದೆ ಮತ್ತು ಸುಗಮವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಸಹ ಅಂದರೆ ನಾವು ದೇವರು ಅಲ್ಲಿದ್ದಾನೆ, ಆ ದೇವರು ಅಲ್ಲಿದ್ದಾರೆ, ಇಲ್ಲಿದೆ ಅಂತ ಹೇಳಿಬಿಟ್ಟು ದೇವರನ್ನು ನಾವು ಕಾಣೋದಕ್ಕೆ ಹೋಗ್ತಾ ಇದ್ವಿ. ಆದರೆ ಎಲ್ಲೂ ಇಲ್ಲ, ದೇವರು ನಮ್ಮೊಳಗೆ ಇದ್ದಾನೆ. ನಮ್ಮೊಳಗಿರ್ತಕ್ಕಂಥ ದೇವರನ್ನು ನಾವು ಕಾಣೋದೇ ಈ ಧ್ಯಾನದ. ಅದು ಕಾಣಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಧ್ಯಾನ. ಈ ಧ್ಯಾನವನ್ನೇ ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತ ನಾವು ಎಲ್ಲೂ ಇಲ್ಲ, ದೇವರು ನಮ್ಮ ಅಂತರಾಳದಲ್ಲೇ ಇದ್ದಾನೆ. ಹಾಗಾಗಿನೇ ಮೈತ್ರಿಯ ಧ್ಯಾನವೂ ಸಹ ವ್ಯಕ್ತಿತ್ವದಿಂದ ಅಸ್ತಿತ್ವದ ಕಡೆಗೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರತಿದಿನ ಸಂಜೆ 5 ಗಂಟೆಗೆ ಸರಿಯಾಗಿ ಪ್ರತಿಯೊಬ್ಬರನ್ನು ಸಹ ಈ ಧ್ಯಾನಕ್ಕೆ ಕೂರಿಸ್ಕೊಂಡು ನಂತರ ಅರ್ಧ ಗಂಟೆ ಸತ್ಸಂಗ, ಅರ್ಧ ಗಂಟೆ ನಂತರ ಅನುಭವ ಹಂಚಿಕೆ, ಇವುಗಳೆಲ್ಲವನ್ನು ಸಹ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ನಮ್ಮ ಜ್ಞಾನ ಎಷ್ಟು ಪುಸ್ತಕ ಓದಿದ್ರೂ ಸಹ ಇಷ್ಟು ನಾಲೆಡ್ಜು ಇಂಪ್ರೂವ್ ಆಗ್ತಾ ಇರಲಿಲ್ಲ. ಅಂಥ ನಾಲೆಡ್ಜು ಇದರಲ್ಲಿ ಬೆಳೀತಾ ಇದೆ. ಹಾಗಾಗಿ ಇಂಥ ಜ್ಞಾನವನ್ನು ನೀವೆಲ್ಲರೂ ಸಹ ಪಡಿಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಸಹ ಕೇಳ್ತಾ ಇದ್ದೀನಿ. ಅದೇ ರೀತಿ ಈ ಧ್ಯಾನಕ್ಕೆ ಇಳಿದ ಮೇಲೆ ನಮ್ಮ ಎಲ್ಲ ಶರೀರದಲ್ಲಿರ್ತಕ್ಕಂಥ ರೋಗ ರುಜಿನಗಳೆಲ್ಲವೂ ಸಹ ಪರಿಹಾರ ಆಗ್ತವೆ ಅನ್ನೋ ನನ್ನ ಅನಿಸಿಕೆ. ಏಕೆಂದರೆ ಇದಕ್ಕೆ ಒಂದು ನಿದರ್ಶನಗಳು ಸಹ ನಡೆದೋಗಿದೆ ನಮ್ಮ ಮನೆಯಲ್ಲಿ. ಅದು ಇವತ್ತು ಧ್ಯಾನದಿಂದಲೇ
ಇದು ಇಷ್ಟೊಂದು ನಡೆದಿರ್ತಕ್ಕಂಥದ್ದು. ಹಾಗಾಗಿ ನಾನು ಇಷ್ಟೇ ಎಲ್ಲರಿಗೂ ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಸಹ, ನಾನು ನಮ್ಮ ಮನೆಯಲ್ಲೂ ಸಹ ಹೇಳ್ತಾ ಇದ್ದೀನಿ, ನಮ್ಮ ಇಡೀ ಕುಟುಂಬ ಎಲ್ಲವೂ ಧ್ಯಾನಸ್ಥರಾಗಬೇಕು, ಅದೇ ರೀತಿ ಇಡೀ ವಿಶ್ವವೇ ಧ್ಯಾನಸ್ಥರಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಸಹ ನೀವು ಧ್ಯಾನಕ್ಕೆ ಸೇರಿ ತಮ್ಮನ್ನು ತಾವು ಯಾರು ಅನ್ನೋದನ್ನು ಹುಡುಕೊಳ್ಳಿ, ಅಸ್ತಿತ್ವವನ್ನು ಹುಡುಕೊಳ್ಳಿ, ಅದೇ ರೀತಿ ನಮ್ಮ ಸಂತೋಷವನ್ನು ಹುಡುಕೇಳಿ. ಎಲ್ಲೂ ಇಲ್ಲ ಸಂತೋಷ, ನಮ್ಮಲ್ಲೇ ಸಹ ಸಂತೋಷ ಇದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಿಮಗೆ ನನ್ನ ಮಾತುಗಳು ಇಷ್ಟ ಆದರೆ PMCಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.